ನಿಮ್ದು ಸರ್ ಎಜುಕೇಶನ್? ನಮ್ದು PUC ಅವ್ರಿಗೆ ಯಾಕೆ ಸರ್ ಮುಂದೆ ಯಾಕೆ ಓದ್ಲಿಲ್ಲ? ನಮ್ದು ಎಲ್ಲ ಕಷ್ಟ, ನಮ್ದು ಬಡತನ. ನಮ್ಮ ಅಪ್ಪ ಅಮ್ಮ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು. ನಾವು ಅದ್ರಲ್ಲಿ ಓದ್ಕೆ ಅಂತ ಬಂದು ಇಲ್ಲಿ ಬಂದ್ವಿ. ಓ, ನನಗೆ ಬಹಳ ಆಶ್ಚರ್ಯ ಆಯ್ತು ಸರ್. ನಿಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಅವರು ಹಾಸ್ಪಿಟಲ್ ಅಲ್ಲೂ ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು. ಅವ್ರ ತಂದೆ ತಾಯಿ, ಅವ್ರ ತಂದೆ ಇನ್ಫ್ಯಾಕ್ಟ್ ಹಾಸ್ಪಿಟಲ್ ಅಲ್ಲಿ ಪೌರ ಕಾರ್ಮಿಕರಾಗಿ ಕಸ ಹೊಡೆಯೋ ಕೆಲಸ ಮಾಡ್ತಾ ಇದ್ರು ಅಂತ. ಯಾವತ್ತಾದ್ರೂ ಅನ್ಕೊಂಡಿದ್ರ ನಾನು MLA ಆಗ್ತೀನಿ ಒಂದು ಕ್ಷೇತ್ರಕ್ಕೆ ಅಂತ? ಆತರ ಏನಿರ್ಲಿಲ್ಲ. ನಾವು ಒಂದು ಓದ್ಬೇಕಂತ ಆಸಿತ್ತು, ಅದಕ್ಕೆ ಅಲ್ಲಿವರೆಗೂ ಓದಿದ್ವಿ. ತದನಂತರ ನಾವು ಮತ್ತೆ ಸಂದರ್ಭ ಬಂದುವಾಗ ಜನರ ಸೇವೆ ಮಾಡೋದಕ್ಕೆ ಓದಿದ್ವಿ. ಓಕೆ, ಆಕ್ಚುಲಿ ಏನ್ ಡ್ರೀಮ್ ಇತ್ತು ಸರ್? ಏನ್ ಆಗ್ಬೇಕು ಅಂತಿತ್ತು ನಿಮಗೆ ಲೈಫ್ ಅಲ್ಲಿ? ನಾವು ಏನಾದ್ರು ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಏನಾದ್ರು ದುಡಿ ಮಾಡಬೇಕು, ಕುಟುಂಬ ನಿರ್ವಹಣೆ ಮಾಡಕಂತ ಇದ್ವಿ. ಆದ್ರೆ ನಮ್ಮ ಒಂದು ಬದಲಾವಣೆ ಆಗಿ ಈ ರೀತಿ ಆಗಿದ್ದೇವೆ. ಅದಕ್ಕೆ ನಮ್ಮ ಮೂಲ ಕಾರಣ ಅಂದ್ರೆ ಆಂಜನೇಯರು. ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದರು. ಹೇಗೆ ಹೇಗೆ ಸರ್? ಆಂಜನೇಯ ಅವ್ರು ನಮ್ಮ ಮಾವರು, ನಮ್ಮ ಅಕ್ಕನ ಮಕ್ಕಳು ನಾವು. ಓಕೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರ ಜೊತೆಗೆ ನಾವೆಲ್ಲ ಅವರ ಒಂದು ಸರ್ವಿಸ್ ಮಾಡ್ಕೊಂತ ನಾವು ಈ ಒಂದು ಸರ್ವಿಸ್ ಅಲ್ಲಿ ಅವರ ಒಂದು ಮಾರ್ಗ, ಅವ್ರು ನಡೆದ ದಾರಿ ಬಗ್ಗೆ ನಾವು ಅಳವಡಿಸ್ಕೊಂಡಿದ್ವಿ. ಕರೆಕ್ಟ್. ಓಕೆ ವೀಕ್ಷಕರೇ, ನೀವು ಈ ಕಡೆ ರೈಟ್ ಸೈಡ್ ಅಲ್ಲಿ ಒಂದು ಅದ್ಭುತವಾಗಿರುವಂತ ಫೋಟೋ ನೋಡ್ತಾ ಇದ್ದೀರಿ, ಮಾಯಕೊಂಡ ಶಾಸಕರದ್ದು. ಸರ್, ಯಾವ ಸಂದರ್ಭದಲ್ಲಿ ತೆಗ್ಸಿದ ಫೋಟೋ ಸರ್ ಅದು? ಪ್ರಚಾರ ಸಂದರ್ಭದಲ್ಲಿ ನಾವು ತೆಗ್ಸಿರ್ತಕ್ಕ ಮಾಯಕೊಂಡದಲ್ಲಿ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ. ಮನೆ ದೇವರು ಎಲ್ಲ ಯಾವುದು ಸರ್ ನಿಮ್ದು? ಮನೆ ದೇವ್ರು ಅಂದ್ರೆ ನಮಗೆ ಎಲ್ಲಾ ದೇವ್ರ ಮನೆಗೆ, ಅದ್ರ ವಿಶೇಷ ಮತದಾರ ದೇವ್ರುಗಳು ನಮಗೆ. ಮಾತಾಡೋದು ಬಹಳ ಚಲೋ ಕಲ್ತಿದ್ರಿ ಸರ್. ಮಾತಾಡ್ಬೇಕು ಸರ್. ಅಲ್ಲ, ನಮಗೆ ಬಂದೋದೇ ಆ ಸಮುದಾಯದಿಂದ, ನಮ್ಮ ಮಾತಿನ ಸಮುದಾಯದಿಂದ ಮಾತಾಡ್ಬೇಕು. ಅದರಲ್ಲಿ ಮಾತಿನಲ್ಲಿ ಸಹ ಸತ್ಯ ಇರ್ಬೇಕು. ಕರೆಕ್ಟ್. ಸುಳ್ಳು ಇರಬಾರ್ದು. ಮಾತಿನಾಗ ಸತ್ಯ ಇರ್ಬೇಕು. ಸುಮ್ಮನೆ ಬೂಟಾಟಿಕೆಗೆ ಮಾತಾಡಬಾರ್ದು. ಕರೆಕ್ಟ್. ಹೌದು, ನಾವ್ ಅದಕ್ಕೆ ಹತ್ರ ಇರ್ಬೇಕು. ನಾವೇನಾರು ಹೇಳಿದ್ರೆ ಹೌದಪ್ಪ ಅದಕ್ಕದ ನಾ ಹುಡುಗ ಅನ್ನೋ ಮತಕ್ಕಿದ್ರೆ ಮಾತ್ರ ಆ ಮಾತಿಗೆ ತೂಕ ಇರ್ತೈತಿ. ಸುಮ್ನೆ ನಾವ್ ಬಂದ್ ಹೇಳ್ ಕಳ್ಸೋದು ಅದು ದೊಡ್ಡ ಗುಣ ಅಲ್ಲ.